ಇವತ್ತು ನೀವೆಲ್ಲ ಏನು ನೋಡ್ತಾ ಇದ್ದೀವಿ, ಪಾಕಿಸ್ತಾನ ಮತ್ತು ಭಾರತದ ಯುದ್ಧ. ಪಾಕಿಸ್ತಾನಗಳು ಪೆಹಲ್ಗಾಮಲ್ಲಿ ನಮ್ಮ ಹಿಂದೂಗಳು ಅಂತ ಕೇಳಿ ಕೇಳಿ ಹೊಡೆದ್ರು. ಆದರೆ ಅವತ್ತು ಅಂದರೆ 1948 ಮೇ 18ರಂದು ಅಂದಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಂದೇ ಒಂದು ಆ ಸೈನಿಕರ ಮಾತಿಗೆ ಬೆಲೆ ಕೊಟ್ಟಿದ್ರೆ ಇವತ್ತು ನಮಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಏನದು ಅಂತ ಕೇಳ್ತೀರಾ? ಈಗ ಅದು ಕತೆ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಭಾರತ ವಿಭಜನೆ ಆಗುತ್ತಲ್ಲ, ಆವಾಗ ಕಾಶ್ಮೀರದ ರಾಜ ಗೊಂದಲದಲ್ಲಿರ್ತಾನೆ. ಅಂದರೆ ಬ್ರಿಟಿಷರು ಹೇಳ್ತಾರೆ, ನೀನು ಪಾಕಿಸ್ತಾನಕ್ಕಾದರೂ ಹೋಗ್ಬೋದು, ಇಂಡಿಯಾಗಾದರೂ ಹೋಗ್ಬೋದು, ಭಾರತಕ್ಕಾದರೂ ಹೋಗ್ಬೋದು, ಎಲ್ಲಿಗಾದರೂ ಒಟ್ಟಿನಲ್ಲಿ ನೀನು ಹೋಗಬೇಕು ಅಂತ ಹೇಳ್ತಾರೆ. ಆದರೆ ಬ್ರಿಟಿಷ್ ರಾಜ ಗೊಂದಲದಲ್ಲಿರ್ತಾನೆ, ನಾನು ಎಲ್ಲಿಗೆ ಹೋಗಬೇಕು, ಪಾಕಿಸ್ತಾನಕ್ಕೆ ಜೊತೆ ವಿಲೀನ ಆಗಬೇಕಾ ಅಥವಾ ಭಾರತದ ಜೊತೆ ವಿಲೀನವಾಗಬೇಕಾ ಅಂತ. ಆದರೆ ಅವನು ಗೊಂದಲವನ್ನು ತೀರ್ಮಾನ ಮಾಡ್ಕೊಳ್ಳೋವಷ್ಟರೊಳಗಡೆ ಈ ಪಾಕಿಗಳೇನು ಮಾಡ್ತಾರೆ, ರಾಜನ ತೀರ್ಮಾನಕ್ಕೆ ಕಾಯೋದೇ ಇಲ್ಲ, ಕಾಶ್ಮೀರದ ಕಣಿ ಒಳಗಡೆ ನುಗ್ಬಿಡ್ತಾರೆ. ಮುಜರಾಬಾದ್ನಲ್ಲಿ ಪಾಕಿಸ್ತಾನದ ಬಂಡುಕೋರರು ಜಮಾಯಿಸ್ಬಿಟ್ಟು ಶ್ರೀನಗರದ ಹೆದ್ದಾರಿಯಾಗಿರುವ ಉರಿ ಕಣಿವೆಯನ್ನು ಸಹ ವಶಪಡಿಸ್ಕೊಂಡ್ಬಿಡ್ತಾರೆ. ಅಲ್ಲಿ ಅವನ ಅಂದರೆ ಆ ಮಹಾರಾಜನ ಸೈನ್ಯನ ಅಡ್ಡಗಟ್ಟುತ್ತೆ, ಆದರೆ ಅದನ್ನು ನಾಶ ಮಾಡ್ತಾರೆ. ಅಲ್ಲಿಂದ 20 ಮೈಲಿ ದೂರದಲ್ಲಿರೋಂಥ ಬರಾಮುಲ್ಲಾಗೆ ತಲುಪಿ ಅಲ್ಲಿ ಏನು ಮಾಡ್ತಾರೆ, ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಇದಲ್ದೇ ರಂಜಾನ್ ಆಗನ್ ಕಣಿವೆವರೆಗೆ ಗೊಡ್ಡುಗಾಡಿನ ಜನ ದಾಳಿ ಮಾಡ್ತಾರೆ. ಲಡಾಖ್ಗೆ ಹೋಗಿ ಅಲ್ಲಿ ಉತ್ತರ ಭಾಗದಲ್ಲಿರುವಂಥ ಕಾರ್ಗಿಲ್ ಅಲ್ಲಿಗೂ ನುಗ್ತಾರೆ. ಜೋಜಿಲಾ ಪಲಾಸ್ಗೂ ವಶಪಡಿಸ್ಕೊಂಡು ಶ್ರೀನಗರ ಮೇಲ್ಭಾಗದಲ್ಲಿರುವ ಕಾಶ್ಮೀರ ಕಣಿವೆಯನ್ನು ವಶಪಡಿಸ್ಕೊಳ್ಳೋಕ್ಕೆ ಮುನ್ನುಗ್ಗಿ ಬರ್ತಾರೆ. ಒಟ್ಟಿನಲ್ಲಿ ಕಾಶ್ಮೀರದ 3 ಕಡೆಗಳಲ್ಲೂ ನುಗ್ಗಕ್ಕೆ ಶುರು ಮಾಡ್ತಾರೆ. ಪಾಕಿಗಳು ಆಕ್ರಮಣವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನೇನು ಕಾಶ್ಮೀರ ಪೂರ್ತಿ ವಶವಾಗುತ್ತೆ ಅಂತ ಅಂದಾಗ ಈ ಕಾಶ್ಮೀರದ ರಾಜನಿಗೆ ಏನು ಮಾಡಬೇಕು ಅಂತ ದಿಕ್ಕು ತೋಚದೇ ಇದ್ದಾಗ ನಾನು ಭಾರತಕ್ಕೆ ವಿಲೀನವಾಗ್ತೀನಿ, ಭಾರತಕ್ಕೆ ಸೇರ್ಕೋತೀನಿ ಅಂತ ಹೇಳ್ತಾನೆ. ಆಗ ನಮ್ಮ ಭಾರತದ ಸೈನ್ಯ ಕಾರ್ಯಪ್ರವೃತ್ತವಾಗುತ್ತೆ. ಆಗ ನಮ್ಮ ಭಾರತದ ಸೇನೆಯ ಕೊಡಗಿನ ಸೇನೆ ಬ್ರಿಗೇಡಿಯರ್ KS ತಿಮ್ಮಯ್ಯ ಅವರು ಭಾರತದ ಸೇನೆಯಲ್ಲಿ ಯಾವಾಗ ಏನೇನೂ ಇರಲಿಲ್ಲ, ಸಾಕಷ್ಟು ಯುದ್ಧ ವಿಮಾನಗಳಿರಲಿಲ್ಲ, ಶಸ್ತ್ರಾಸ್ತ್ರಗಳಿರಲಿಲ್ಲ, ಬೇಕಾದಂಥ ಮೂಲ ಸೌಲಭ್ಯಗಳೇ ಇರಲಿಲ್ಲ. ಆದ್ರೂ ಅವರು ಯುದ್ಧವನ್ನು ಮಾಡ್ತಾರೆ. ಶ್ರೀನಗರದ ವಾಯುನೆಲೆಯಲ್ಲಿ ಶತ್ರುಗಳು ಏನು ಬಿಟ್ಟು ಬಿಡದೆ ಮಾಡ್ತಾ ಇರ್ತಾರೆ, ಕಾಟ ಕೊಡ್ತಿರ್ತಾರೆ, ಅವ್ರ ಜೊತೆ ಹೋರಾಡುತ್ತೆ. ಅಷ್ಟರಲ್ಲಿ ಇನ್ನೊಂದಷ್ಟು ಸೈನ್ಯ ಬಂದು ಅವ್ರ ಜೊತೆ ತಲುಪುತ್ತೆ. ಹಾಗೇನು ಮಾಡ್ತಾರೆ ಅವರು, ಅಂದರೆ ಅಲ್ಲಿ ಇಲ್ಲಿ ಎಲ್ಲ ಏನು ಸ್ವಲ್ಪ ಇದ್ದದ ಸೇನೆಯನ್ನು ಒಂದುಗೂಡಿಸಿ 2 ಭಾಗಗಳಾಗಿ ಮಾಡಿ ಒಂದು ಕಾಶ್ಮೀರ ಕಣಿವೆಯ ಭಾಗದ ನೇತೃತ್ವವನ್ನು ತಾವೇ ವಹಿಸ್ಕೊಂಡು ಅದಕ್ಕೆ ಯೂನಿಟ್ಗೆ 3D ಅಂತ ಹೆಸರಿಡ್ತಾರೆ. ಹೀಗೆ ಹೆಸರಿಟ್ಟವರು ಅವರು ಉರಿ ಅನ್ನೋ ಪ್ರದೇಶಕ್ಕೆ ಹೋಗಿ ಆ ಹೆದ್ದಾರಿಯನ್ನು ಶತ್ರುಗಳು ವಶಪಡಿಸ್ಕೊಂಡ್ಬಿಟ್ಟಿರೋದ್ರಿಂದ ಅಲ್ಲಿಗೆ ಹೋಗೋದೇ ಕಷ್ಟ ಆಗಿರುತ್ತೆ. ಆದರೂ ಸಹ ಅಲ್ಲಿಗೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ಅವರು ಹೇಳ್ತಾರೆ ಇನ್ನೊಂದಷ್ಟು ಸೈನ್ಯವನ್ನು ಕಳಿಸಿ ಅಂತ. ಆದರೆ ಅದನ್ನು ಪರಿಗಣಿಸೋದೇ ಇಲ್ಲ, ಅದು ಏನೋ ದೊಂಬಿ, ಅಂದರೆ ಹಿಂದೂ ಮುಸ್ಲಿಂ ದೊಂಬಿ ಅಂದ್ಕೊಂಡು ಅವರು ಏನೂ ಕಳಿಸಲ್ಲ. ಆದ್ರೂ ಸಹ ಅವರು ತುಂಬ ಹೋರಾಡ್ತಾರೆ. ಆದರೆ ಅದ್ರ ಜೊತೆಗೆ ನಾವು ಕಾಶ್ಮೀರದಲ್ಲಿ ನೋಡಿರ್ತೀವಿ, ತುಂಬ ಪ್ರತಿಕೂಲ ಹವಾಮಾನ ಇರುತ್ತೆ. ಅಲ್ಲಿ ತಿಪ್ಪಾಲಾಲ್ ಅನ್ನೋ ಒಂದು ಪ್ರದೇಶವನ್ನು ತಲುಪುವಷ್ಟರಲ್ಲೇ ನಮ್ಮ ಭಾರತೀಯ ಸೈನಿಕರು ತುಂಬ ಸುಸ್ತಾಗಿರ್ತಾರೆ. ಆದರೂ ಅವರು ಹೋರಾಡ್ತಾರೆ. ಯಾಕೆಂದರೆ ಈ KS ತಿಮ್ಮಯ್ಯನವರು ಅವರೇ ಸ್ವತಃ ನಿಂತು ಹೋರಾಡೋದ್ರಿಂದ ಸೈನಿಕರಿಗೆ ಒಂದು ಉತ್ಸಾಹ ಬರುತ್ತೆ. ಅವರು ಅನ್ನ ನೀರು ಇಲ್ಲದೇ ಇದ್ದರೂ ಸಹ ಹಸಿದ ಹೆಬ್ಬುಲಿಗಳಂತೆ ಹೋರಾಡ್ತಾರೆ. ಅವರು ರಂಜಾನ್ ಅಂಗನ್ ಪಾಸ್ದ ಕಾಶ್ಮೀರ ಕಣಿವೆಯನ್ನು ವಶಪಡಿಸ್ಕೋತಾರೆ. ನಂತರ ಗುರಾಯಿಸ್ ಪ್ರದೇಶವನ್ನು ಸುತ್ತುವರಿದು ಗೆಲ್ತಾರೆ. ಆನಂತರ ಇದ್ದದ್ದೇ ಜೋಲಿಲಾ ಪಾಸ್ ಅನ್ನುವ ಅಪಾಯಕಾರ ಸ್ಥಳ. ಅಲ್ಲಿ ತಿಮ್ಮಯ್ಯ ಅವರು ಲೇಹ್ ಅನ್ನೋ ಪ್ರದೇಶದಲ್ಲಿ ಬೀಡು ಬಿಟ್ಟಿರ್ತಾರೆ. ಸುಮಾರು 11,000 ಅಡಿ ಎತ್ತರದಲ್ಲಿ ಯುದ್ಧ ಸಾಮಗ್ರಿಗಳನ್ನು ಸಾಗಿಸ್ಬೇಕಾಗಿರುತ್ತೆ. ಆದರೆ ವಿಮಾನದಲ್ಲಿ ಸಾಗಿಸಿದ್ರೆ ಏನಾಗುತ್ತೆ, ಸೌಂಡ್ಗೆ ಶತ್ರುಗಳು ಎಚ್ಚೆತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅವರು ತಿರುವುಗಳಲ್ಲಿ ಸೈನಿಕರ ಜೊತೆ ಟ್ಯಾಂಕರ್ಗಳಲ್ಲಿ ಯುದ್ಧ ಸಾಮಗ್ರಿಗಳನ್ನು ಸಾಗಿಸ್ಕೊಂಡು ಸೈನ್ಯ ಸಮೇತವನ್ನು ಅಂದರೆ ಒಂದು ದಿನ ಬೆಳಗಾಗೋದ್ರಷ್ಟರಲ್ಲಿ ಅಲ್ಲಿ ತಲುಪಿಟ್ಟಿರ್ತಾರೆ. ಅವರು ಅಂದರೆ ಪಾಕಿಗಳು ಇಮ್ಯಾಜಿನೇ ಮಾಡ್ಕೊಂಡಿರಲ್ಲ ಅಷ್ಟು ಬೇಗ ಭಾರತದ ಸೈನ್ಯ ಅಲ್ಲಿಗೆ ಬರಬಹುದು ಅಂತ, ನಮ್ಮ ರಾತ್ರಿ ಸೈನ್ಯ ಬರಬಹುದು ಅಂತ. ಅಲ್ಲಿಂದ ರಾತ್ರಿ ಕಾರ್ಗಿಲ್ಗೆ ತೆರಳಿ ಕಾರ್ಗಿಲನ್ನು ವಶಪಡಿಸ್ಕೋತಾರೆ. ಲಡಾಖ್ ಭಾರತದ ವಶವಾಗುತ್ತೆ. ದ್ರಾಸ್ ಅನ್ನೋ ಪ್ರದೇಶ, ಜೊಲಿಲಾ ಅನ್ನೋ ಪ್ರದೇಶ, ಇವೆಲ್ಲ ದೇಶಗಳು ಭಾರತದಲ್ಲಿ ವಶವಾಗುತ್ತೆ.
ಇನ್ನೇನು ಈಗೇನು ನಾವು POK ಅಂದರೆ ಪಾಕಿಸ್ತಾನ ಆಕ್ರಮಿತ ಪ್ರದೇಶ ಅಂತ ಕರಿತೀವಿ, ಅದು ನಮ್ಮ ಭಾರತದ ವಶವಾಗಬೇಕು. ಅದೊಂದು ಪ್ರದೇಶ ವಶವಾಗ್ಬಿಟ್ಟಿದ್ರೆ ಇವತ್ತೆಷ್ಟು ನಾವಿದೆಲ್ಲ ನೋಡ್ತಾ ಇದ್ದೀವಿ, ಇದ್ಯಾವುದು ಗೊಂಚಲುಗಳೇ ಇರ್ತಾ ಇರಲಿಲ್ಲ. ಆರಾಮವಾಗಿ ಭಾರತ ನೆಮ್ಮದಿಯಾಗಿ ಈ ಪಾಕಿಗಳ ಏನು ಕಾಟ ಇಲ್ಲದೆ ಇರ್ಬೋದಾಗಿತ್ತು. ಅದೇ ಸಮಯಕ್ಕೆ ಈ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಂದು ಸಂದೇಶವನ್ನು ಕಳಿಸ್ತಾರೆ, ನೀವು ಈಗಿಂದೀಗಲೇ ವಾಪಸ್ ಬಂದ್ಬಿಡಿ ಅಂತ. ಅವ್ರು ಹೇಳ್ತಾರೆ, ನನಗೆ ಇನ್ನೊಂದು ಕೆಲವು ಗಂಟೆಗಳ ಸಮಯವನ್ನು ಕೊಡಿ, ಇನ್ನು ಮುಂದೆ ಎಂದೂ ಪಾಕಿಸ್ತಾನದವರು ನಮ್ಮ ಕಾಶ್ಮೀರದ ತಂಟೆಗೆ ಬರದೇ ಇರೋ ಥರ ನಾನು ಮಾಡ್ತೀನಿ, ಇನ್ನು ಕೆಲವು ಗಂಟೆಗಳ ಅವಕಾಶ ಕೊಡಿ ನನಗೆ ಅಂತ. ಇಲ್ಲ, ಆಗಲ್ಲ, ಮೇಲಿನವರ ಆದೇಶವನ್ನು ನೀವು ಪಾಲಿಸಬೇಕು, ಅಷ್ಟೇ ಪಾಲಿಸಿ ಅಂತ. ಆಗ ನಮ್ಮ ಭಾರತದ ಸೇನೆ, ಅದರಲ್ಲೂ ಯಾವುದೇ ಆಯುಧಗಳಿಲ್ದೇ ಅಂದರೆ ಅತ್ಯಾಧುನಿಕ ಆಯುಧಗಳಿಲ್ದೇ ಒಂದು KS ತಿಮ್ಮಯ್ಯ ಅವರ ನೇತೃತ್ವದ ತಂಡ ತಲೆ ತಗ್ಗಿಸ್ಕೊಂಡು ವಾಪಸ್ಸು ನಮ್ಮ ಸೇನಾ ನೆಲೆಗೆ ಬರುತ್ತೆ. ಎಂಥ ಒಂದೇ ಒಂದು ಇದರಲ್ಲಿ ಯಾವಾಗಲೂ ನಮ್ಮ ಆಡಳಿತ ಪಕ್ಷದವ್ರಿಗೆ ಅಥವಾ ಆಡಳಿತ ಮಾಡೋರಿಗೆ ದುರಾಲೋಚನೆ ಇರಬೇಕು ಅಂತ ಹೇಳ್ತೀವಿ. ದೂರಾಲೋಚನೆ ಅಲ್ಲ, ಮುಂದೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು ಮನುಷ್ಯ. ಇವತ್ತು ಆ ಕ್ಷಣದಲ್ಲಿ ಅವರು ಆ ಒಂದು ಚಿಂತನೆಯನ್ನು ಮಾಡಿದರೆ ಬಹುಶಃ ಇವತ್ತು ಇಷ್ಟೊಂದು ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಆಗ ಯಾರ ಆಮಿಷಕ್ಕೊಳಗಾದ್ರು ಅಥವಾ ಯಾವ ತಲೆ ಇಟ್ಕೊಂಡು ಅವರು ಬೇಡ ಅಂದರು, ಇವತ್ತು ಇಂಥ ಯುದ್ಧಗಳು, ಇಂಥ ದೊಂಬಿಗಳು ನಡೀತಾನೇ ಇದೆ. ಪಾಕಿಸ್ತಾನದವರ ಯಾವುದೇ ನಿಯಮಗಳು ಅಂದರೆ ಯುದ್ಧ ಮಾಡಲ್ಲ ಅಥವಾ ಇನ್ನೊಂದು ಮಾಡಲ್ಲ, ನಾವು ನಮ್ಮ ಏನು ನಿಮ್ಮ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ನಾವು ಒಳಗಡೆ ಬರಲ್ಲ, ಇವೆಲ್ಲ ಕಾನೂನುಗಳನ್ನು ಉಲ್ಲಂಘಿಸಿ ಅದು ಮತ್ತೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೇ ಇದೆ, ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೇ ಇದೆ. ನಾವು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದಿದ್ದು ಆಯಿತು. ಈಗ ಅದಕ್ಕೆ ಅಂತ್ಯಕಾಲ ಬಂದಿದೆ ಅನಿಸುತ್ತೆ. ಅಂದರೆ 1948ರಲ್ಲಿ ಮಾಡಿದ್ದ ತಪ್ಪನ್ನು ಇನ್ನು ಮುಂದೆ ಯಾವುದೇ ಸರ್ಕಾರಗಳು ಮಾಡೋದು ಬೇಡ. ಕಾಶ್ಮೀರ ಪೂರ ನಮ್ಮದೇ ಆಗಲಿ, ಕಾಶ್ಮೀರಿಯಲ್ಲಿರುವಂತಹ ಸಾಮಾನ್ಯ ಜನರು ನೆಮ್ಮದಿಯಿಂದ ಜೀವನ ಮಾಡಲಿ ಅಂತ ಹೇಳ್ತಾ, ಇನ್ನೊಂದಷ್ಟು ಅಂದರೆ ಯಾವುದೇ ರಾಜಕಾರಣಿಗಳ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ರಾಜಕಾರಣಿಗಳು ತುಂಬ ದೂರವಾಗಿ ಯೋಚನೆ ಮಾಡಿ, ಇವಾಗ ನಿಮ್ಮದು, ನಿಮ್ಮ ಮಕ್ಳದ್ದು, ನಿಮ್ಮ ಮೊಮ್ಮಕ್ಳಿಗಷ್ಟು ಆಸ್ತಿ ಹಣಸ್ಥಾನ ಕೂಡಿಟ್ಕೊಂಡು ನಾನು ಆರಾಮಾಗಿರ್ತೀನಿ ಅನ್ನೋಂಥ ಯೋಚನೆ ಮಾಡಿ, ಮುಂದೆ ವಿಶಾಲವಾಗಿದೆ ಜೀವನ, ಮುಂದಿನ ಪೀಳಿಗೆಗೂ ನೆಮ್ಮದಿಯಿಂದ ಜೀವನ ಮಾಡೋ ಥರ ನಿರ್ಧಾರಗಳನ್ನು ತಗೊಂಡು ಒಂದು ದೇಶವನ್ನು ಸಮೃದ್ಧಿಯೆಡೆಗೆ ಕೊಂಡೊಯ್ಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಒಂದಷ್ಟು ಜನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.